ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಹೆಮ್ಮರವಾಗಿ ಬೆಳೆಯುತ್ತಿರುವ ಘಟಪ್ರಭಾ ನಗರ ಸುತ್ತಮುತ್ತಲಿನ ಹಳ್ಳಿಗಳನ್ನು ಕೂಡಿಸಿಕೊಂಡು ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಘಟಪ್ರಭಾ ಬರ್ತಾ ಇದೆ. ಪುರಸಭೆಯ ಹೆಮ್ಮೆಯ ಗರಿ ನಮಗೆಲ್ಲರಿಗೂ ಒಂದು ಕನಸಿತ್ತು, ಆ ಕನಸು ನನಸಾಗ್ತಾ ಇದೆ. ಆದರೆ ಘಟಪ್ರಭಾದಲ್ಲಿ ಕಳೆದ ಒಂದು ವಾರದಿಂದ ಮೋಟಾರ್ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಎಲ್ಲೆಲ್ಲೋ ಮೋಟಾರ್ ಬೈಕ್ಗಳನ್ನ ನಿಲ್ಲಿಸಿ ಕೆಲವು ಸಮಯ ಪ್ರಜ್ಞೆಯಿಂದ ನಾವು ಅಜಾಗರೂಕತೆ ವಹಿಸಿದಾಗ ನಮ್ಮ ಮೋಟಾರ್ ಬೈಕ್ಗಳನ್ನು ಕಳ್ಳರು ಚಾಕಚಕ್ಯತೆಯಿಂದ ಕಳ್ಳತನ ಮಾಡುತ್ತಿರುವ ಘಟನೆಗಳು ಘಟಪ್ರಭಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅನೇಕ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಇದಕ್ಕೆ ಪೊಲೀಸರು ಎಚ್ಚೆತ್ತುಗೊಳ್ಳುವುದಕ್ಕಿಂತ ಮುಂಚಿತ ಸಾರ್ವಜನಿಕರು ಜಾಗೃತ ವಹಿಸಬೇಕು. ನಿಮ್ಮ ಮೋಟಾರ್ ಬೈಕ್ಗಳನ್ನು ನಿಮ್ಮ ಪರಿಚಯಸ್ಥ ಅಂಗಡಿಯವರ ಮುಂದೆ ನಿಂತ್ಕೊಂಡು ಅದನ್ನು ಹ್ಯಾಂಡಲ್ ಲಾಕ್ ಮಾಡಿಕೊಂಡು ಅದನ್ನು ಕೀಯನ್ನು ಲಾಕ್ ಮಾಡಿ ಹೋಗಬೇಕು. ನೀವೇನು ಮಾಡ್ತಾ ಇದ್ದೀರಾ, ತಕ್ಷಣ ಒಂದು 5 ನಿಮಿಷದ ಕೆಲಸಕ್ಕೋಸ್ಕರ ಮೋಟಾರ್ ಬೈಕ್ ನಿಂದ್ರಿಸ್ತೀರಾ, ತಕ್ಷಣ ಬರೋಷ್ಟರಲ್ಲಿ ನಿಮ್ಮ ಮೋಟಾರ್ ಬೈಕ್ ಗಾಯವಾಗುತ್ತೆ. ಇದಕ್ಕೆ ಪೊಲೀಸರು ಹೊಣೆಗಾರರಾಗೋದಿಲ್ಲ, ನಾವು ಸಹಿತ ನೈತಿಕ ಪೊಲೀಸ್ ಗಿರಿಯನ್ನು ಮಾಡಬೇಕಾಗತ್ತೆ. ನಮ್ಮ ಸ್ವಂತಕ್ಕಾಗಿ ನಮ್ಮ ಸಂಪತ್ತನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಸಹಿತ ಇದರಲ್ಲಿ ಒಂದು ಜಾಗ್ರತೆ ವಹಿಸಬೇಕು. ಆದರೂ ಸಹಿತ ಘಟಪ್ರಭಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಒಂದು ವಿನಂತಿ ಮಾಡ್ತೀನಿ. ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. ಯಾಕೆಂದರೆ ಬೆಳೆಯುತ್ತಿರುವ ನಗರಕ್ಕೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಒಬ್ಬೊಬ್ಬ ಪೊಲೀಸ್ ಬೀಟ್ ಪೊಲೀಸ್ ಅಂತ ನೇಮಕ ಮಾಡಲಾಗುತ್ತೆ. ಆದರೆ ಕೆಲವು ಅನಾನುಕೂಲತೆಯ ಕಾರಣದಿಂದ ವ್ಯಾಪ್ತಿ ಬೆಳೀತಾ ಇದೆ. ದೇವರಾಜ್ ಅರಸು ಮಾಡಿದಂಥ ಈ ಪೊಲೀಸ್ ಠಾಣೆ ಇಲ್ಲಿ ಅನೇಕ ಒಂದು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ ಆಗುವಗೋಸ್ಕರ ನಾವು ಅನೇಕ ಬಾರಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಹೋಮ್ ಮಿನಿಸ್ಟರ್ ಅವರಿಗೂ ಸಹಿತ ನಾವು ಮನವಿ ಮುಖಾಂತರ ತಿಳಿಸಿದ್ವಿ. ಅದು ಈಗ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಇದರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಘಟಪ್ರಭಾ ಪೊಲೀಸ್ ಠಾಣೆ ಉನ್ನತೀಕರಣಗೊಳಿಸಬೇಕು. ಇಲ್ಲಿರುವ ಸಿಬ್ಬಂದಿ ಇನ್ನೂ ಹೆಚ್ಚಿಗೆ ಬರಬೇಕು. ಘಟಪ್ರಭಾದಲ್ಲಿ ಅಹಿತಕರ ಘಟನೆ ನಡೆಯುವುದನ್ನು ನಿಲ್ಲಿಸಬೇಕು. ಯಾಕೆಂದರೆ ಬೆಲೆ ಬಾಳುವ ಒಂದು ಮೋಟಾರ್ ಬೈಕನ್ನು ಕಳೆದು ಹೋದ್ಮೇಲೆ ಅದನ್ನು ಏನು ಮಾಡ್ತಾ ಇದ್ದಾರೆ, ಆ ಚಾಣಾಕ್ಷ ಕಳ್ಳರನ್ನು ಹಿಡಿಯುವಲ್ಲಿ ಚಾಣಾಕ್ಷ PSI ಘಟಪ್ರಭಾ ಬಾಲ್ದಂಡಿ ಏನು ಮಾಡ್ತಾರೆ ಕಾದು ನೋಡೋಣ. ನೇರವಾಗಿ ನಿಮ್ಮದು ಯಾವುದೇ ಒಂದು ವಸ್ತು ಕಳುವಾದರೆ ನೀವು ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ದೂರನ್ನು ದಾಖಲಿಸಿ. ನೀವು ಯಾವುದಕ್ಕೂ ಹೆದರಬೇಡಿ. ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಅಲ್ಲಿ ಇಲ್ಲ ಸಲ್ಲದ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಇರ್ಬೋದು. ನೀವು ಲಿಖಿತವಾಗಿ FIR ದಾಖಲಿಸಿ. ನಿಮ್ಮ ಕಳುವಾದ ವಸ್ತು ಎಲ್ಲೋ ಸಿಕ್ಕರು ನಿಮ್ಮ ಬೆಲೆ ಬಾಳುವ ವಸ್ತು ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇದನ್ನು ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ನೋಡಿ. ಯಾಕೆಂದರೆ ಘಟಪ್ರಭಾ ನಗರ ವಾಣಿಜ್ಯಕರಣದಿಂದ ಅನೇಕ ಸಂಘ ಸಂಸ್ಥೆಗಳಿಂದ ಕೂಡಿದ ಪ್ರಜ್ಞಾವಂತರ ನಗರ. ಇಲ್ಲಿ ಕಳ್ಳರ ಹಾವಳಿಯಿಂದ ನಮ್ಮ ನಗರಕ್ಕೆ ಕಲಂಕ ಬರಬಾರದು ಅನ್ನುವುದೇ ಇವತ್ತಿನ ವಿಶೇಷ ಸ್ಟೋರಿ. ವೀಕ್ಷಕರೇ, ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡಿ ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.